ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯೋದು ಬಹುತೇಕ ಕನ್ಫರ್ಮ್ ಅನ್ನೋ ರೀತಿಯಲ್ಲೇ ಕೈಪಕ್ಷದಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇರೋದನ್ನ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನೋ ಹಾಗೆ ಕೆಲವು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕೂಡ ಅದೇ ಧಾಟಿಯಲ್ಲಿ ಮೂಡಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ನವೆಂಬರ್ ಕ್ರಾಂತಿಯ ಮಾತುಗಳು ಈಗಾಗಲೇ ಬಿರುಗಾಳಿಯನ್ನ ಎಬ್ಬಿಸ್ತಾ ಇರೋ ಹಾಗೆ ಸಿದ್ದರಾಮಯ್ಯನವರ ಆಪ್ತ ವಲಯದ 3 ಪ್ರಭಾವಿ ಸಚಿವರು ನಡೆಸಿರೋ ರಹಸ್ಯ ಸಭೆಯೊಂದು ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನವೆಂಬರ್ ಕ್ರಾಂತಿ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಿರೋದು ದಲಿತ ಸಚಿವರ ನಡೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಕಾಣಿಸುತ್ತೆ. ಸಿದ್ದರಾಮಯ್ಯನವರ ಸಂಪುಟ ಪುನರ್ರಚನೆ ಬಗ್ಗೆ ಮುನ್ಸೂಚನೆ ಸಿಕ್ಕಿದ್ದು ಅಧಿಕಾರ ಹಸ್ತಾಂತರದ ಊಹಾಪೋಹ ಕೂಡ ಇದೇ ಸಂದರ್ಭದಲ್ಲಿ ಹರಿದಾಡ್ತಾ ಇದೆ. ಇದರ ಬೆನ್ನಲ್ಲೇ 3 ಸಚಿವರು ಖಾಸಗಿ ಸ್ಥಳದಲ್ಲಿ ಭೇಟಿ ಮಾಡಿ ಗುರುವಾರವಷ್ಟೇ ಸುದೀರ್ಘ ಚರ್ಚೆಯನ್ನ ನಡೆಸಿರೋದು ಕೂಡ ಈ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದ ಹಾಗೂ ಕೂಡ ಕಾಣಿಸುತ್ತೆ. ಈ ಬೆಳವಣಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷೆಗೆ ನೇರವಾಗಿ ಸವಾಲೊಡ್ಡೋ ಸ್ಪಷ್ಟ ಮುನ್ಸೂಚನೆಯಂತೂ ಸಿಕ್ಕಿದೆ ಅಂತ ಹೇಳಬಹುದು. ಪಕ್ಷ ಹಾಗೆ ಸರ್ಕಾರದಲ್ಲಿನ ಬೆಳವಣಿಗೆಯ ಆಧಾರದ ಮೇಲೆ ತಾವು ಯಾವ ರೀತಿಯ ತಂತ್ರದ ಜೊತೆಗೆ ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನೋದು ಅವರ ಆಪ್ತರ ಮಾತು. ಜೊತೆಗೆ ಹಿರಿಯ ಸಚಿವರಿಗೆ ಕೊಟ್ಟು ಪಕ್ಷ ಸೇವೆಯಲ್ಲಿ ತೊಡಗೋ ಹಾಗೆ ಸೂಚಿಸೋ ಸಾಧ್ಯತೆ ಕೂಡ ಇದೆ. 50-60% ಬದಲಾವಣೆ ಆದ್ರೆ ನಮ್ಮಲ್ಲಿ ಯಾರ ಸ್ಥಾನಕ್ಕಾದ್ರೂ ಚ್ಯುತಿ ಬರಬಹುದು. ಹೀಗಾದ್ರೆ ಏನ್ ಮಾಡಬೇಕು? ಅಧಿಕಾರ ಹಸ್ತಾಂತರ ವಿಚಾರ ಮುನ್ನೆಲೆಗೆ ಬಂದು ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಯೋ ಪರಿಸ್ಥಿತಿ ಬಂದ್ರೆ ದಲಿತ ಮುಖ್ಯಮಂತ್ರಿ ವಿಚಾರವನ್ನ ಮುಂದಿಟ್ಕೊಂಡು ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ ಅಂತಾನೂ ಕೆಲವು ಮೂಲಗಳು ಮಾಹಿತಿಯನ್ನ ಕೊಡ್ತಾ ಇವೆ. ಇನ್ನು ದಲಿತ ನಾಯಕತ್ವವನ್ನ ಬಲಪಡಿಸೋದ್ರ ಬಗ್ಗೆ ಹಾಗೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಅಹಿಂದ ಮಾದರಿಯಲ್ಲಿ ದಲಿತ ಸಂಘಟನೆ ಮಾಡೋ ಬಗ್ಗೆ ಕೂಡ ಚರ್ಚಿಸಿರೋದಾಗಿ ತಿಳಿದು ಬಂದಿದೆ. ಬೆಂಗಳೂರಿನ ಕುಮಾರಕೃಪಾ ಅತಿಥಿ ಗೃಹದ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ನಡೆಸಿರೋ ಈ ಗೌಪ್ಯ ಸಭೆ ಕೇವಲ ಸಂಪುಟ ಪುನರ್ರಚನೆ ಚರ್ಚೆಗೆ ಮಾತ್ರ ಸೀಮಿತ ಆಗಿಲ್ಲ, ಬದಲಿಗೆ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿತಂತ್ರವನ್ನ ಹೆಣಿಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಸಮಾಲೋಚನೆ ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇಲ್ಲಿ ಈಗಾಗಲೇ ನವೆಂಬರ್ ತಿಂಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ 2.5 ವರ್ಷ ಕಂಪ್ಲೀಟ್ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಡಿ.ಕೆ. ಶಿವಕುಮಾರ್ ಬಣದಿಂದ ಅಂತೂ ಜೋರಾಗಿ ಕೇಳ್ಬರ್ತಾ ಇದೆ. ಈ ಸಂದರ್ಭವನ್ನ ಯೂಸ್ ಮಾಡಿಕೊಂಡು ತಮ್ಮ ಬಣದ ಶಾಸಕರ ಮೂಲಕ ಒತ್ತಡ ಹೇರ್ತಾ ಇರೋ ಡಿಕೆಶಿ ತಂತ್ರಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣ ಈ ರಹಸ್ಯ ಸಭೆಯನ್ನ ಮಾಡಿದೆ. ಈ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಮುಖ ಅಂಶಗಳು ಅನ್ನೋದಾದ್ರೆ ಅಂದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಉಳಿಸ್ಕೊಳ್ಳೋದ್ರ ಬಗ್ಗೆ ಅಥವಾ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರಗಳು ಏನಂದ್ರೆ, ಇನ್ ಕೇಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಏನಾದ್ರೂ ಮುಂದಾದ್ರೆ ಮುಖ್ಯಮಂತ್ರಿ ಹುದ್ದೆಗೇರೋರು ಒಬ್ಬರಿಗೆ ಒಂದೇ ಹುದ್ದೆ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೇನೆ ಸಿಎಂ ಹುದ್ದೆ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋದು. ಇನ್ನು ಸಿದ್ದರಾಮಯ್ಯ ಉತ್ತರಾಧಿಕಾರಿ ನಮ್ಮವರೇ ಆಗಿರಬೇಕು ಅನ್ನುವಂತಹ ಒಂದು ಹಠ ಕೂಡ ಅವರಿಗಿದ್ದೇ ಇದೆ. ಸಿಎಂ ಬದಲಾವಣೆ ಏನಾದ್ರೂ ಅನಿವಾರ್ಯ ಆಗ್ಬಿಟ್ರೆ ಆ ಸ್ಥಾನ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರೋ ಹಿರಿಯ ನಾಯಕರಿಗೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಷ್ಟು ಈಸಿಯಾಗಿ ಬಿಟ್ಕೊಡಬಾರದು ಅನ್ನೋ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆಯಂತೆ. ಇನ್ನು ನವೆಂಬರ್ ಕ್ರಾಂತಿಗೆ ಪ್ರತಿದಾಳವನ್ನ ಯಾವ ರೀತಿ ಹೆಣಿಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಸ್ಥಿರತೆ ಹಾಗೆ ಆಡಳಿತದ ದೃಷ್ಟಿಯಿಂದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ವಾದವನ್ನ ಹೈಕಮಾಂಡ್ ಮುಂದೆ ಬಲವಾಗಿ ಮಂಡಿಸಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ಮಾಡಿದ್ದಾರೆ. ಈ ಸಭೆ ಅತ್ಯಂತ ಮಹತ್ವದ ಚರ್ಚೆ ಅಂತಂದ್ರೆ ಇಲ್ಲಿ ದಲಿತ ಮುಖ್ಯಮಂತ್ರಿಯ ವಿಚಾರ. ಯಾಕಂದ್ರೆ ಪರಮೇಶ್ವರ್ ಅವರು ದಶಕಗಳಿಂದ ಸಿಎಂ ಹುದ್ದೆಯ ಆಕಾಂಕ್ಷಿಯಾಗಿದ್ದಾರೆ. ಇನ್ ಕೇಸ್ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡೋ ಸಂದರ್ಭ ಏನಾದ್ರೂ ಕ್ರಿಯೇಟ್ ಆದ್ರೆ ರಾಜ್ಯದ ಬಹುಸಂಖ್ಯಾತ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ದಲಿತ ನಾಯಕರನ್ನ ಸಿಎಂ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಪ್ರಬಲವಾಗಿ ಮಂಡಿಸುವುದಕ್ಕೆ ನಿರ್ಧರಿಸಲಾಗಿದೆ. ಇತ್ತೀಚೆಗಷ್ಟೇ ಪರಮೇಶ್ವರ್ ಅವರ ನಿವಾಸದಲ್ಲಿ ಆಯೋಜನೆ ಮಾಡುವುದಕ್ಕೆ ಉದ್ದೇಶಿಸಿದ್ದ ದಲಿತ ಸಚಿವರು ಮತ್ತು ಶಾಸಕರ ಔತಣಕೂಟಕ್ಕೆ ಡಿಕೆಶಿ ಬಣದಿಂದಲೇ ತಡೆಯೊಡ್ಡಲಾಗಿತ್ತು ಅನ್ನೋ ಆರೋಪ ಇದೆ. ಈಗ ಅದೇ ಅಸ್ತ್ರವನ್ನ ಬಳಸಿಕೊಂಡು ಡಿಕೆಶಿ ಅವರ ಹಾದಿಗೆ ಕಂಟಕವಾಗುವುದಕ್ಕೆ ಈ 3 ನಾಯಕರು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಸಿದ್ದರಾಮಯ್ಯನವರ ಬಣದ ಈ 3 ಹಿರಿಯ ಸಚಿವರ ರಹಸ್ಯ ಸಭೆ ಡಿ.ಕೆ. ಶಿವಕುಮಾರ್ ಪಾಳೆಯದಲ್ಲಿ ಒಂದಷ್ಟು ಟೆನ್ಷನ್ಗೂ ಕಾರಣ ಆಗಿದೆ.
ತಮ್ಮ ಆಪ್ತ ಶಾಸಕರಾದ ಬಾಲಕೃಷ್ಣ, ಡಾಕ್ಟರ್ ರಂಗನಾಥ್ ಮೂಲಕ ನಿರಂತರವಾಗಿ ಸಿಎಂ ಬದಲಾವಣೆ ಚರ್ಚೆಯನ್ನ ಜೀವಂತವಾಗಿಟ್ಟಿದ್ದ ಡಿಕೆಶಿಗೆ ಈ ಸಭೆ ಅನಿರೀಕ್ಷಿತ ತಿರುವನ್ನ ಕೊಟ್ಟಿದೆ. ವಿಧಾನಸಭೆಯ ಅಧಿವೇಶನದಲ್ಲಿ ನನ್ನ ಶ್ರಮದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಪರೋಕ್ಷವಾಗಿ ಸಿಎಂ ಹುದ್ದೆ ಮೇಲೆ ತಮ್ಮ ಹಕ್ಕನ್ನ ಪ್ರತಿಪಾದಿಸಿದ್ದ ಡಿಕೆಶಿಗೆ ಸಿದ್ದರಾಮಯ್ಯ ಬಣ ಒಗ್ಗಟ್ಟಾಗಿ ಪ್ರಬಲ ಪ್ರತಿರೋಧ ಒಡ್ಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದರ ಜೊತೆಗೆ ಸಚಿವ ಸ್ಥಾನದಿಂದ ವಜಾ ಆಗಿರೋ ರಾಜಣ್ಣನವರು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಸ್ವಲ್ಪ ಇರ್ರಿ, ತಾಳ್ಮೆಯಿಂದ ಇರಿ, ಬಿಹಾರದ ಚುನಾವಣೆ ಮುಗಿಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ಹೇಳಿದ್ದಾರೆ. ಇದು ಮುಂದಿನ ತಿಂಗಳು ನಡೆಯಬಹುದಾದ ಕ್ರಾಂತಿಯ ಮುನ್ಸೂಚನೆ ಅಂತಾನೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳೋ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ನಮ್ಮ ಮನಸ್ಸಿನ ಮಾತನ್ನ ಹಿಂದೆ ಕೂಡ ಹೇಳಿದ್ವಿ, ಕಾಂಗ್ರೆಸ್ ಶಿಸ್ತಿನ ಪಾರ್ಟಿ, ಮೀಡಿಯಾದಲ್ಲಿ ಅದನ್ನ ಮಾತನಾಡಬಾರದು ಅಂತ ಎಐಸಿಸಿ ಸೂಚನೆಯನ್ನ ಪಾಲನೆ ಮಾಡ್ತಿದೀವಿ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ನಮ್ಮ ಹಿಂದಿನ ಮಾತು, ಆ ಮಾತಿಗೆ ಯಾವಾಗ್ಲೂ ಬದ್ಧನಾಗಿದ್ದೀನಿ. ಮಳೆ ಜೋರಾಗಿ ಬೀಳ್ತಿದೆಯಲ್ವಾ, ಮುಂದೆ ನೋಡಿ ಅಂತ ಹೇಳಿದ್ದಾರೆ. ಈ ಮೂಲಕ ಅವರ ಮಾತು ಕೂಡ ನವೆಂಬರ್ ಕ್ರಾಂತಿಯ ಸುಳಿವನ್ನ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ವಕ್ತಾರ ಹಾಗೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು, ನವೆಂಬರ್ಗೆ 100% ಡಿಕೆಶಿನೇ ಸಿಎಂ ಆಗ್ತಾರೆ ಅಂತ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಆಂತರಿಕ ಸಂಘರ್ಷ ತಾರಕಕ್ಕೇರ್ತಾ ಇದ್ದು, ನವೆಂಬರ್ ತಿಂಗಳು ಹತ್ರ ಬರ್ತಾ ಇದ್ದ ಹಾಗೆ ರಾಜಕೀಯ ಚಟುವಟಿಕೆಗಳು ಇನ್ನಷ್ಟು ಬಿರುಸಾಗ್ತಾ ಇವೆ. ಸಿದ್ದರಾಮಯ್ಯ ಬಣದ ಈ ಹೊಸ ರಣತಂತ್ರಕ್ಕೆ ಹೈಕಮಾಂಡ್ ಯಾವ ರೀತಿ ಸ್ಪಂದಿಸುತ್ತೆ, ಹಾಗೆ ಡಿಕೆಶಿ ಇದಕ್ಕೆ ಯಾವ ರೀತಿ ಪ್ರತಿತಂತ್ರ ಹೂಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇದೆಲ್ಲದರ ಮಧ್ಯೆ ಅಕ್ಟೋಬರ್ 13ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔತಣಕೂಟ ಏರ್ಪಡಿಸಿರೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದೆ. ಇದು ಮೀಟಿಂಗ್ ಅಲ್ಲ, ಕೇವಲ ಈಟಿಂಗ್ ಅಂತ ಕೆಲವರು ಹೇಳಿ ತೆರಳಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಪಾಳೆಯ ಕೂಡ ಈ ಬೆಳವಣಿಗೆ ಮೇಲೆ ನಿಗಾ ಇಟ್ಟಿದೆ. ಬಿಹಾರ ಎಲೆಕ್ಷನ್ ಆದ್ಮೇಲೆ ಸಿಎಂ ಹುದ್ದೆಗೆ ಬೇಡಿಕೆ ಇಟ್ರೆ ಶಿವಕುಮಾರ್ ಅವರನ್ನ ಎದುರಿಸೋದಕ್ಕೂ ಸಿಎಂ ದಲಿತ ಸಿಎಂ ಕಾರ್ಡ್ ಬಳಸಬಹುದು ಅಂತಾನು ಹೇಳಲಾಗ್ತಾ ಇದೆ. ಸೊ ನವೆಂಬರ್ನಲ್ಲಿ ಬದಲಾವಣೆಗಳಾಗೋ ಮಾಹಿತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ಈಗ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ, ಅಥವಾ ಇನ್ಯಾವುದಾದ್ರೂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು.